ಮಂಡ್ಯದಲ್ಲಿ ಇವತ್ತು ದಿಶಾ ಸಭೆ ಇತ್ತು. ಮಂಡ್ಯ ದಿಶಾ ಸಭೆಯಲ್ಲಿ ದಳಪತಿಗಳು ಅಪಸ್ವರವನ್ನ ಎತ್ತಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಿಶಾ ಸಭೆಯಲ್ಲಿ ಸುಮಲತಾ ಬೆಂಬಲಿಗರು ಭಾಗಿಯಾಗಿದ್ದಕ್ಕೆ ಅಪಸ್ವರವನ್ನ ಎತ್ತಿರುವಂತದ್ದು. ಯಾಕಂದ್ರೆ ಬೆಂಬಲಿಗರೆಲ್ಲ ಭಾಗಿಯಾಗಿಲ್ಲ ಯಾವುದೇ ಒಂದು ಸಭೆ ನಡೆಯುವಂತ ಸಂದರ್ಭದಲ್ಲಿ, ಅಂದ್ರೆ ಸರ್ಕಾರಿ ಪ್ರಾಯೋಜಿತ ಸಭೆ ನಡೆಯುವಂತ ಸಂದರ್ಭದಲ್ಲಿ ಸುಮಲತಾ ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ಕಿಡಿಕಾರಿದ್ರು. ಈ ಸಂದರ್ಭದಲ್ಲಿ ಸಂಸದೆ ಸಿಇಒ ಎಸ್ಪಿಗೆ ರವೀಂದ್ರ ಶ್ರೀಕಂಠಯ್ಯ ತರಾಟೆಗೆ ತೆಗೆದುಕೊಂಡ್ರು. ಸಭೆಯಿಂದ ಅನಧಿಕೃತ ವ್ಯಕ್ತಿಗಳನ್ನ ಹೊರಕಳಿಸ್ರಿ, ಅನಧಿಕೃತ ವ್ಯಕ್ತಿಗಳು ಯಾರು ಇಲ್ಲ ಅಂತ ಹೇಳ್ತಾರೆ ಸಿಇಒ. ಈ ಸಂದರ್ಭದಲ್ಲಿ ಸಂಸದರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಭಟ್ ಇದ್ದಾರೆ. ಅವರು ಅಲ್ಲಿ ಹಾಜರಾಗಿದ್ದು ಯಾಕೆ ಅಂತ ಶಾಸಕರು ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾನೂನು ಚೌಕಟ್ಟಲ್ಲಿ ಅವಕಾಶ ಇದೆಯಾ? ನೀವು ಈ ಸಭೆನ ಪ್ರಾರಂಭಿಸಕ್ಕೆ ಕಾನೂನು ಚೌಕಟ್ಟಲ್ಲಿ ಅವಕಾಶ ಇದೆಯಾ? ಇದ್ರೆ ನೀವು ಮಾಡಿದಂತೆ ಸಭೆನ ಮೊದಲು ನನಗೀಗ ಉತ್ತರ ಕೊಡಿ. ಈಗ ಯಾರು ಶ್ರೀನಿವಾಸ ಭಟ್ರು ಯಾರು? ನಾನೀಗ ಕೇಳಿದ್ದೀನಿ ನೋಡಿ, ಇಲ್ಲಿ ಕೆಆರ್ಎಸ್ ನ ಅಣೆಕಟ್ಟಿನ ವಿಚಾರ ಎಲ್ಲ ಪ್ರಸ್ತಾಪ ಇದೆ. ಇಟ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್. ಇದಕ್ಕೆ ಅನಧಿಕೃತ ವ್ಯಕ್ತಿಗಳು ಬರೋದು, ಸಭೆ ಭಾಗವಹಿಸೋದು ಅದೆಲ್ಲ ಆಗುದಿಲ್ಲ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಇವತ್ತಿನ ದಿಶಾ ಸಭೆಯ ಹೈಲೈಟ್ಸ್ ಏನು? ಹೌದು ಪೃಥ್ವಿ, ಇವತ್ತು ಮಂಡ್ಯದಲ್ಲಿ ಮಂಡ್ಯ ಸಂಸದೆ ಆಗಿರ್ತಕ್ಕಂಥ ಸುಮಲತಾ ಅಂಬರೀಶ್ ಅವರ ಅಧ್ಯಕ್ಷತೆಯಲ್ಲಿ ದಿಶಾ ಸಭೆಯನ್ನ ಕರೆಯಲಾಗಿತ್ತು. ಈ ಒಂದು ಸಭೆಗೆ ಜಿಲ್ಲೆಯ ಜೆಡಿಎಸ್ ಶಾಸಕರುಗಳು ಕೂಡ ಆಗಮಿಸಿರ್ತಕ್ಕಂಥದ್ದು, ಭಾಗಿಯಾಗಿರ್ತಕ್ಕಂಥದ್ದು. ಆದ್ರೆ ಸಭೆ ಆರಂಭಕ್ಕೂ ಮುನ್ನ ಒಂದು ರೀತಿಯ ವಿಘ್ನ ಕಾಡ್ತಾ ಇದೆ ಸಭೆಗೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಜೆಡಿಎಸ್ ಶಾಸಕರು ಒಂದು ರೀತಿ ಸುಮಲತಾ ಅಂಬರೀಶ್ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಟಾರ್ಗೆಟ್ ಅಂದ್ರೆ ಯಾವ ತರ? ಎಂಪಿ ಅವರ ಆಪ್ತ ಕಾರ್ಯದರ್ಶಿ, ಆಪ್ತ ಸಹಾಯಕ ಏನಿದ್ದಾನೆ ಶ್ರೀನಿವಾಸ್ ಭಟ್ ಅಂತಕ್ಕಂಥ ವ್ಯಕ್ತಿ, ಎಂಪಿ ಅವರ ಲೆಟರೇಟ್ ಅನ್ನ ಬಳಸ್ಕೊಂಡು ಅವರ ಒಂದು ಸಹಿಯನ್ನ ಮಾಡಿರ್ತಕ್ಕಂಥದ್ದು. ಇದು ಅಫೆನ್ಸ್ ಅಂತಕ್ಕಂಥ ವಾದವನ್ನ ಶ್ರೀರಂಗಪಟ್ಟಣದ ಶಾಸಕರಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಮೊದಲು ಆ ವ್ಯಕ್ತಿಯ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು. ಜೊತೆಗೆ ಆಹ್ವಾನವಿಲ್ಲದೆ ಇಲ್ಲಿ ಈ ಒಂದು ಸಭೆಯಲ್ಲಿ ಅನ್ಆಥರೈಸ್ಡ್ ಆಗಿ ಕೆಲವೊಬ್ಬರು ಆಗಮಿಸಿದ್ದಾರೆ. ಅಂದ್ರೆ ಸುಮಲತಾ ಅವರ ಬೆಂಬಲಿಗರು ಏನ್ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಅವರನ್ನ ಹೊರ ಕಳಿಸ್ಬೇಕು ಅಂತಕ್ಕಂಥದ್ದು. ಟಾರ್ಗೆಟ್ ಏನಿಲ್ಲ ಅಲ್ವಾ ಸುನಿಲ್? ಕರೆಕ್ಟ್ ಆಗಿ ಹೇಳಿದಾರಲ್ಲ. ಯಾಕೆಂದ್ರೆ ಇಂಥ ಸಭೆಯಲ್ಲಿ ಸುಮ್ನೆ ಯಾರ್ಯಾರೋ ಭಾಗಿಯಾಗ್ಲಿಕ್ಕೆ ಆಗೋದಿಲ್ಲ. ಸಂಸದರು ಯಾರಿರ್ತಾರೆ, MLAಗಳು ಯಾರಿರ್ತಾರೆ, ವಿಧಾನ ಪರಿಷತ್ ಸದಸ್ಯರು ಯಾರಿರ್ತಾರೆ, ಅಧಿಕಾರಿಗಳು ಯಾರಿರ್ತಾರೆ, ಅವ್ರು ಮಾತ್ರ ಭಾಗಿಯಾಗಬೇಕಾಗುತ್ತೆ. ಖಂಡಿತ ಪೃಥ್ವಿ. ಇದ್ರ ಜೊತೆಗೆ ಇವರು MLC ಶ್ರೀಕಂಠೇಗೌಡರು ಕೂಡ ಇದಕ್ಕೆ ಅವರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ MLAಗಳಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ, ಆದ್ರೆ MLCಗಳಿಗೆ ಆಹ್ವಾನವನ್ನ ಕೊಟ್ಟಿಲ್ಲ. ಯಾಕೆ? ಇದು ಏನು ಗೈಡ್ಲೈನ್ಸ್ ಅಲ್ಲಿ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ KC ಶ್ರೀಕಂಠೇಗೌಡರು ಕೂಡ ಈ ಒಂದು ಸಭೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹಕ್ಕನ್ನ ಕೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯನನ್ನ ಕರೆದಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಕರಿಬೇಕಾಗುತ್ತೆ. ಅವರು ಕೂಡ ಜನಪ್ರತಿನಿಧಿಗಳು, ಆ ಭಾಗವನ್ನ ಪ್ರತಿನಿಧಿಸ್ತಾ ಇರ್ತಾರೆ. ಈ ತಪ್ಪನ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ. ನೋಡೋಣ ಈ ಸಭೆ ಮುಗಿದ ನಂತರ ಏನಾಗ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ.